ನಮಸ್ಕಾರ, ವೆಲ್ಕಮ್ ಟು ಲರ್ನ್ ಆ್ಯಂಡ್ ಗ್ರೋ ಅಪ್. ಇವತ್ತು ರೇ ಬಗ್ಗೆ ಕಲಿಯೋಣ. ರೇ ಇಸ್ ಎ ಪೋರ್ಷನ್ ಆಫ್ ಎ ಲೈನ್. ರೇ ಅಂದರೆ ಲೈನ್ನ ಒಂದು ಭಾಗ. ಇಟ್ ಸ್ಟಾರ್ಟ್ಸ್ ಅಟ್ ಒನ್ ಪಾಯಿಂಟ್. ಅದು ರೇಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಒನ್ ಪಾಯಿಂಟ್ ಇರುತ್ತೆ. ಇಟ್ ಎಕ್ಸ್ಟೆಂಡ್ಸ್ ಎಂಡ್ಲೆಸ್ಲಿ ಇನ್ ಒನ್ ಡೈರೆಕ್ಷನ್. ಅದು ಒಂದೇ ಡೈರೆಕ್ಷನಲ್ಲಿ ಮುಂದೆ ಹೋಗುತ್ತೆ. ಇದು ರೇ. ಇಟ್ ಹ್ಯಾಸ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ನೋ ಎಂಡ್ ಪಾಯಿಂಟ್. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಇಟ್ಸ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್ ಇರಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಇದೇ ರೇ. ರೇ ಡಯಾಗ್ರಾಮ್ ಆ್ಯಂಡ್ ನೇಮಿಂಗ್ ಬಗ್ಗೆ ನೋಡೋಣ. ರೇ ಆ್ಯಸ್ 2 ಮಾರ್ಕೆಟ್ ಪಾಯಿಂಟ್ಸ್ ಆನ್ ಇಟ್. ರೇ ಮೇಲೆ 2 ಮಾರ್ಕೆಟ್ ಪಾಯಿಂಟ್ಸ್ ಇರುತ್ತೆ. ಇವಾಗ ಡಯಾಗ್ರಾಮಲ್ಲಿ ನೋಡ್ತಾ ಇದ್ರಲ್ಲ, ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಪಿ. ಇದು ರೇ ಅಂತ ಕನ್ಸಿಡರ್ ಮಾಡಿದ್ರೆ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಪಿ ಇದೆ. ಒನ್ ಪಾಯಿಂಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಎ ಬಂದು ಸ್ಟಾರ್ಟಿಂಗ್ ಪಾಯಿಂಟು. ಈ ಡಯಾಗ್ರಾಮಲ್ಲಿ ಎ ಬಂದು ಸ್ಟಾರ್ಟಿಂಗ್ ಪಾಯಿಂಟು. ದ ಅದರ್ ಪಾಯಿಂಟ್ ಲೈಸ್ ಆನ್ ದ ಪಾತ್ ಆಫ್ ದ ರೇ. ಇನ್ನೊಂದು ಪಾಯಿಂಟ್ ಬಂದು ಅದರ ಪಾತ್ ಮೇಲಿರುತ್ತೆ. ಅದು ಎಂಡ್ ಪಾಯಿಂಟ್ ಅಲ್ಲ, ಇಟ್ಸ್ ಜಸ್ಟ್ ಆನ್ ದ ಪಾತ್. ದ ರೇ ಸ್ಟಾರ್ಟ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಮೂವ್ಸ್ ಇನ್ ಎ ಒನ್ ಡೈರೆಕ್ಷನ್. ಆಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ರೇಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಎಂಡ್ ಪಾಯಿಂಟ್ ಇರೋದಿಲ್ಲ. ದ ಸೇಮ್ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ದ ರೇ ಈಸ್ ನೇಮ್ಡ್ ಯೂಸಿಂಗ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಸ್ಟ್. ಒಂದು ರೇನ ಯಾವಾಗಲೂ ಸ್ಟಾರ್ಟಿಂಗ್ ಪಾಯಿಂಟ್ ಫಸ್ಟ್ ಯೂಸ್ ಮಾಡಿ ನೇಮ್ ಮಾಡ್ತೀವಿ. ಎಕ್ಸಾಂಪಲ್, ಇವಾಗ ಇದೇ ಡಯಾಗ್ರಾಮಲ್ಲಿ ನೋಡ್ತಾ ಇದ್ರಲ್ಲ, ಎ ಆ್ಯಂಡ್ ಪಿ ಎರಡು ಪಾಯಿಂಟ್ಸ್ ಇದೆ ರೇಯಲ್ಲಿ. ಒಂದು ಬಂದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗಲೂ ಫಸ್ಟ್ ಇರುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಎ. ಸೊ ಎನ ಫಸ್ಟ್ ಹಾಕ್ತೀವಿ, ನೆಕ್ಸ್ಟ್ ವಿಲ್ ಬಿ ದ ಪಾಯಿಂಟ್ ಆನ್ ದ ರೇ. ಸೊ ಪಿ ಎ ಅಂತ ಬರೆಯೋಂಗಿಲ್ಲ, ಇದು ಎ ಪಿ ಅಂತಲೇ ಬರೀಬೇಕು. First you need to start with the starting point. Thank you. Next concept ಜೊತೆ ಮತ್ತೆ ಸಿಗೋಣ.